ಮತ್ತೆ ಬೇಬರ್ಸಿ ನಾಯಿ ಬಂತಿದ್ದು ಹಚ್ ಹಚ್. ನಾನಂತ್ರಿ ಆಗಳಿಂದ ಕಾಯ್ಕೊಂತ ಕುಂತೇನಿ ಇಲ್ಲಿ. ಮೂರನೇ ಸತ ಬರಾಕತ್ತಿದ್ದೆ, ಇನ್ನೊಂದು ಸತ ಏನರ ಬಂತಂದ್ರಿ ಕೋಲ್ ತೊಗೊಂಡು ಒಗದ ಬಿಡ್ತೀನಿ. ಇದಕ್ಕಂತರೂ ಇದನ್ನೇ ಇಲ್ಲ. ಬಂದು ಎಲ್ಲ ಹೂವು ಬಳ್ಳಿ ಎಲೆ ಏನೇನು ಇರ್ತಾವೆ ಎಲ್ಲ ಕಿತ್ತಿ ಕಿತ್ತಿ ಹಾಕಿಬಿಡ್ತೈತಿ. ಏನು ಬೇಬರ್ಸಿ ನಾಯಿ ಕುಡಿಯವ ಏನು ಆತ ಕಡೆ. ಒಂದು 2-3 ನಾಯಿ ಅದಾವ, ಕೈ ಹಚ್ಚಿಬಿಟ್ಟಾವ ಒಂದೇ ಸಮ. ಯವ್ವ ನಾನು ಕುಡಕ್ಕೆ ಗಂಡಿಗೆ ಹೇಳ್ತೀನಿ ಅದಕ್ಕೇನರ ಒಂದು ಗೇಟಾರ ಮಾಡಿಸ ಅಂತೇಳಿ. ಏನೂ ಕೇಳಂಗಿಲ್ಲ, ತಲೆಗೆ ಹಾಕೊಳಂಗಿಲ್ಲ. ಎಲ್ಲದಕ್ಕೂ ನಾವು ಒಬ್ಬೇಕೆ ಬಡ್ಕೊಂಡು ಸಾಯ್ಬೇಕು. ನನಗೆ ಬೇಕಾಗಿತ್ತಾತು ಈ ಮನಿ ಎಲ್ಲ. ಅವ್ರಿಗೇನು ಬೇಡಾಗಿರ್ಬೇಕು. ಒಂದು ಗೇಟ್ ಮಾಡಿಸ ಅಂತ ಎಷ್ಟು ದಿವಸ ಆತ ಹೇಳಕತ್ತ. ನಾಯಿ ಗಂಟು ಬಿದ್ದೈತೆ ಅಂತೇಳಿ ಒಟ್ಟ ಕೇಳಂಗಿಲ್ಲ. ಈ ಮನುಷ್ಯನೂ ಹಂಗದಾನ, ಬರೀ ಕುಡಿಯೋದು ಬೀಳೋದು. ಅದನ್ನ ಬಿಟ್ರೆ ಮತ್ತೇನೈತಿ ಒಂದರ ಕೆಲಸ. ಇನ್ನು ನನ್ನ ಮಗನ ಅದಂತರೂ ಬರೀ ಊರು ತಿರ್ಗೋತಾಕೈತೆ ಅವಂದಂತ್ರಿ. ಅದು ಬಿಟ್ರೆ ಮತ್ತೆ ಏನು ಕೆಲಸ ಇರೋಂಗಿಲ್ಲ ಅವನಿಗೆ. ತಿನ್ನು ತಿರುಗು ಅಷ್ಟೇ. ಏನು ದುಡಿಬೇಕು ಅನ್ನಂಗಿಲ್ಲ ಏನಿಲ್ಲ. ಆದರೂ ಎಲ್ಲಿಂದನೋ ರೊಕ್ಕ ತಂದು ಕೊಡ್ತಾನೆ. ಅದೇನು ಕೆಲಸ ಮಾಡ್ತಾನೋ ಏನೋ ಕೇಳಿದ್ರೆ ಒಟ್ಟ ಹೇಳಂಗಿಲ್ಲ ನನ್ನ ಮುಂದಂತ್ರಿ. ಒಂದು ತುಟುಕ್ ಬಿಟ್ಟಕ್ಕೆ ಅನ್ನಂಗಿಲ್ಲ. ಇನ್ನು ನನ್ನ ಸೊಸೆಯರೇ ಅದು ಊರು ಸಾಬರಿ ಎಲ್ಲ ಬೇಕಾಕಿಗೆ. ಬರೀ ಈಗಿಲ್ಲ ಮಾಡ್ಕೊತ ಅಡ್ಡಾಡ್ತಾಳೆ ಊರು ತುಂಬ. ಏನಾರ ಒಂದು 10 ರೂಪಾಯಿ ತರೋದು ಅದಕ್ಕೆ 100 ರೂಪಾಯಿ ಕೊಟ್ಟು ತಂದೆ ಅಂತ ಊರು ತುಂಬ ಕೊಚ್ಕೊತಾಳೆ. ಏನು ಈಕಿನ ಒಬ್ಬಕ್ಕೆ ಇದ್ದಾಳೆ, ಏನು ಮತ್ತೆ ಯಾರ ತರ್ತಾರ ಅನ್ನೋದು ಗೊತ್ತಾಗಂಗಿಲ್ಲ. ಅದು ನೋಡಿದ್ರೆ ಹಂಗೆ ಊರು ಸಾಯ್ತೈತಿ. ಎಲ್ಲರ ನಡು ನಾವು ಒಬ್ಬಕ್ಕೆ ಅಮಾಯಕಿ ಸಿಕ್ಕಿಬಿಟ್ಟೇನಿ ಎಲ್ಲರಿಗೂ ಚಲೋ ತಂಗ. ಅದಕ್ಕೆ ನನ್ನ ಮೇಲೆ ಕುತ್ಕೊಂಡು ಮೆಣಸಿನ ಹಿಂಡಿ ಹರಿತಾರೆ ನನ್ನ ತಲೆ ಮೇಲೆ. ನಮ್ಮವ್ವ ಏನು ಈ ಪರಿ ಸಿಟ್ನಾಗ ಕುಂತ ಬಿಟ್ಟಾಳ. ಈ ನಾ ಏನರ ಮಾತಾಡ್ಸಿದ್ನಂದ್ರೆ ನನಗೂ ಹರಕ್ಕಂತೆ ಹರಕ್ಕೆ ನಾಯಿಗತ್ಲೆ ಮೈ ಮೇಲೆ ಬರ್ತಾಳೆ. ಆದರೂ ಸುಮ್ಮನೆ ಹಾಂಗೆ ಹೊರಗೆ ಹೋಗ್ತೇನಂತೆ ಹೋಗಿ ಹೇಳ್ಬಿಡ್ತೇನೆ. ಯವ್ವ ನಾ ಹೊರಗೆ ಹೋಗಿ ಬರ್ತೇನೆ ಬರೋದು ಲೇಟ್ ಆಕತಿ. ಯವ್ವ ನೀನರಿ ಅದಿದಿ ನೀನು. ಅವ್ರು ಹಲ್ಕಟ ಬ್ಯಾಡ್ಯ ನೀನಂತ್ರಿ. ನೀನು ನಿಮ್ಮಪ್ಪ ಎದಕ್ಕೂ ಬ್ಯಾಡ ನೋಡು. ಹಂಗೆ ಜೀವ ಅಳಿತೀರಿ ನಂದಂತ್ರಿ. ಹೊರಗೆ ಹೋಗ್ಕೇನಂತ ಹೋಗಿದ್ದಿ. ಏನು ಕೆಲಸ ಇರ್ತೈತಲ್ಲ ನಿಂತ. ಬರೀ 3 ಹೊತ್ತು ತಿನ್ನು ತಿರ್ಗ ಬರೀ ಇದನ್ನ ಮಾಡ್ತೀಯಲ್ಲ. ಏನು ದುಡಿತಿ ಅಂತ ಕೇಳಿದ್ರೆ ಅದನ್ನು ಹೇಳಕ್ಕೆ ಬರಂಗಿಲ್ಲ ನಿನಗೆ. ಏನು ದುಡಿತಿ ಅಂತನೂ ಗೊತ್ತಿಲ್ಲ ನಿನಗಂತ್ರಿ. ಸಮಾಧಾನ ಬೇ, ಹಂಗ್ಯಾಕೆ ಬೈಯಾಕತ್ತಿದ್ದಿ? ನಾ ಕೆಲ್ಸದ ಮೇಲೆ ಹೊರಗೆ ಹೊಂಟೀನಿ. ಹಂಗೆ ಕೆಲ್ಸದ ಮೇಲೆ ಹೊರಗೆ ಹೋಗೋರಿಗೆ ಹಿಂಗೆ ಬೈದು ಕಳಿಸ್ತಾರನ? ಚಂದಾಗಿ ಹೋಗಿ ಹೋಗೋ ಕೆಲಸ ಚಲೋ ತಂಗಾಗಲಿ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾರ. ನೀನೇನು ಬೈದು ಕಳಿಸ್ತೀಯಲ್ಲ ನನ್ನ. ಅಷ್ಟಕ್ಕೂ ಈಗ ಯಾಕೆ ಮುಂಜಾನೆ ಹೀಗೆ ಸಿಟ್ಟಾಗಿ ಕುಂತಿದ್ದಿ? ನಾಷ್ಟ ಗಿಷ್ಟ ಮಾಡಿ ಏನ ಇಲ್ಲ ಇನ್ನೂ ನೀನು? ಏನು ನಾಷ್ಟಾನ? ಒಂದು ಕಪ್ ಚಾ ಕಂಡಿಲ್ಲ ನಾ ಮುಂಜಾನೆ ಎದ್ದಾಗಿಂದನು. ನಿನ್ನ ಹೆಂಡ್ತಿ ಏನು ಮಾಡತ್ತಾಳ? ಬರೀ ಫೋನ್ ಹಿಡ್ಕೊಂಡು ಕೂತು ಬಿಡ್ತಾಳಲ್ಲ. ಒಂದು ಕೆಲಸ ಮಾಡೋದು ಗೊತ್ತಿಲ್ಲ, ಒಂದು ಬಗ್ಸಿ ಮಾಡೋದು ಗೊತ್ತಿಲ್ಲ ಆಕಿಗಂತ್ರಿ. ಮುಂಜಾನೆ 6ಕ್ಕೆ ಎತ್ತೀನಿ. 6ಕ್ಕೆ ಎದ್ದಾಗಿಂದ ಇಷ್ಟೋ ತನಕ ಹಂಗೆ ಕುಂತೇನಿ. ಒಂದು ಕಪ್ ಚಾರೆ ಕುಡ್ದೇನಂತೆ ಬಂದು ಕೇಳಿಲ್ಲ ನೋಡಕ್ಕಿ. ಅಂತ ಊರು ಬಿಡಾಡಿ ಸೊಸಿನ ತೊಗೊಂಬಂದು ನನಗೆ ಗಂಟು ಹಾಕಿದ್ದಿ ನೀನಂತರೂ. ಎದ್ದಾಳ ಬೇ, ಎದ್ದು ಏನೋ ನಾಷ್ಟಕ್ಕೆ ಮಾಡ್ತೇನಂತೆ ಅಡುಗೆ ಮನೆಗೆ ಹೋಗಿದ್ಲ. ನನಗೆ ಟೈಮ್ ಆಕತ್ತಂತೆ ನಾ ಹೊಂಟೇನಿ. ನೀನರೇ ನಾಷ್ಟ ಮಾಡಿ ಹೋಗು, ಒಳಗೆ ಎದ್ದೋಗು, ನಾಷ್ಟ ಮಾಡಿ ಹೋಗು. ನನಗೆ ಲೇಟ್ ಆಕೈತಿ. ನಿಮ್ಮ ಜೊತೆ ಕೂತ್ಕೊಂಡ್ರೆ ಬರೀ ನಿಮ್ಮ ಅತಿ ಸೊಸಿ ಜಗಳ ಕೇಳಿ ಸಾಕಾಗೋಗೈತೆ ನನಗೆ. ಅದಕ್ಕೆ ಮನ್ಯಾಗ ಇರಂಗಿಲ್ಲ ನಾ ಅರ್ಧಾಗ. ನಿಮ್ಮ ತಲೆ ಕೆಡಿಸ್ತಿರುತ್ತಾಗ ಇಬ್ಬರು ಸೇರಿಸ್ಕೊಂಡು. ಯಾಕ್ರಿ ಅತ್ತಿ ನನಗೆ ಬೈಯಾಕತ್ತೀರಿ? ನಾನೇನು ಮಾಡೀನಿ ನಿಮ್ಗೆ? ನಾ ಏನು ಚಾ ಕುಡಿಯೋಕೆ ಬೇಡತ್ತಿದ್ನೆ? ಏನು ಒಲಿ ಮೇಲೆ ಮುಕ್ಕೊಂಡಿದ್ನೆ? ಚಾ ಮಾಡ್ಕೊಂಡು ಕುಡಿಬೇಕಿತ್ತು. ನೀವಾಗೆ ಚಾ ಮಾಡ್ಕೊಂಡು ಕುಡಿಲಾರ್ದ ನನ್ನ ಬೈದ್ರೆ ನಾ ಏನು ಮಾಡೋಕೆ ಹೋಗಲಿ? ನಂದು ಇಂಪಾರ್ಟೆಂಟ್ ವಿಡಿಯೋ ಅಪ್ಲೋಡ್ ಮಾಡೋದಿತ್ತು ಗೊತ್ತೇನ್ರಿ. ಇನ್ಸ್ಟಾಗ್ರಾಮ್ನಾಗ ನನ್ನ ಫಾಲೋವರ್ಸ್ ಆಯ್ತು, ಫ್ರೆಂಡ್ಸ್ ಆಯ್ತು, ಫ್ಯಾಮ್ಲಿ ಆಯ್ತು ಎಲ್ಲರೂ ವೇಟ್ ಮಾಡ್ತಿರ್ತಾರೆ. ನಾನು ನಿಮ್ಮಂಗೆ ಖಾಲಿ ಕುಂತಿರಂಗಿಲ್ಲ. ಚಾ ಮಾಡ್ಕೊಂಡು ಕುಡಿಬೇಕೇನು? ಚಾ ಮಾಡೋದು ದೊಡ್ಡಗಾದೇನ ನಿಮಗೆ? ಯಾಕೆ ಊರು ಬಿಡಾಡಿ ನಾ ಮಾತಾಡೋದು ಕೇಳ್ಕೊತಾನೆ ಕುಂತಿದ್ದೇನೆ? ಕಿವಿಗೆ ಅಡಿಗೆ ಆಂಟಿ ಸಿಟ್ಟಿದ್ದೇನೆ? ಏನು ಕೆಲಸ ಮಾಡಕತ್ತಿದ್ದೆ? ಏನು ಒಂದೀಡು ನಾಷ್ಟ ಕೊಟ್ಟಿಲ್ಲ, ಚಾ ಕೊಟ್ಟಿಲ್ಲ ಅಂತ ಹೇಳಿದ್ದಕ್ಕೆ ಹಂಗೆ ಓಡೇ ಬಂದಿಯಲ್ಲ ಮೈ ಮೇಲೆ ದೇವ್ ಬಂದವ್ರಂಗೆ. ಹೋಗು ಚಾ ತಗೊಂಬ ಹೋಗು. ಇಲ್ಲಿ ನಿಂತ್ಕೊಂಡು ನಾಟಕ ಮಾಡೋದ ಆತು ನಿಂದು ಬರೀ. ಯವ್ವ ನೀವು ಏನರ ಮಾಡ್ಕೋರಿ, ನನಗಂದ್ರೆ ನಿಮ್ಮಿಬ್ಬರು ಜಾಗ ನೋಡೋಕ್ಕಾಗಂಗಿಲ್ಲ, ಕೇಳೋಕ್ಕಾಗಂಗಿಲ್ಲ. ನಾನಂತರೂ ಹೊರಗೆ ಹೊಂಟೇನಿ, ಬರೋದು ಲೇಟ್ ಆಕೈತಿ. ಒಮ್ಮೆ ರಾತ್ರಿನ ಬರ್ತೇನೆ ನಾನು. ಅಲ್ಲಿ ಮಟ್ಟ ಬರೋಂಗಿಲ್ಲ. ಫೋನು ಹಚ್ಚಕ್ಕೆ ಹೋಗ್ಬಿಟ್ರಿ ನನಗೆ. ಹೋಗೇ ಊರು ಬಿಡಾಡಿ ಹೋಗು, ಚಾ ತಗೊಂಬ ಹೋಗು. ಇಲ್ಲ ಏನರ ತಿನ್ನಕ್ಕೆ ಮಾಡಿದ್ರೆ ಅದನ್ನು ಹಾಕೊಂಬ. ಟೈಮ್ ನೋಡು 10:30 ಆಯ್ತು, ಇನ್ನೂ ಮಟ್ಟ ಏನೂ ಕೊಟ್ಟಿಲ್ಲ. ಒಂದು ಮುಂಜಾನೆ 6 ಗಂಟೆಗೆ ಎದ್ದಾಗಿಂದ ಹಿಂಗದೇನು ನಾನು. ಒಂದು ಕಪ್ ಚಾ ಕೊಡೋದು ಗೊತ್ತಿಲ್ಲ ನಿನಗೆ. ಇನ್ನು ನಾಷ್ಟಕ್ಕೆ ಏನು ಮಾಡಿಲ್ರಿ, ಇನ್ಮೇಲೆ ಮಾಡ್ಬೇಕು. ಮಾಡ್ತೀನಂತ ಅಲ್ಲಿ ಮಟ್ಟ ಕುಂದರ್ರಿ, ಉಪ್ಪಿಟ್ಟು ಮಾಡ ಅಂತೀನಿ. 3 ದಿವಸ ಆತ ಹೊಲಸು ಉಪ್ಪಿಟ್ಟು ತಿನ್ನಕತ್ತಿಕ್ಕಿ ಕೈಯಾಗಿತ್ತು. ಮತ್ತು ಇವತ್ತು ಉಪ್ಪಿಟ್ಟು ಮಾಡ್ತಾ ಅಂತ ನೋಡು. ಬ್ಯಾಡ ಸರಿ, ನಾನೇ ಏನರ ಮಾಡ್ಕೊಂಡು ತಿಂತೇನತ್ತ ಕಡೆ. ಬೇಡವಾ ತಾಯಿ, ನಿನ್ನ ಕಾಲೇ ಬೀಳ್ತೀನಿ. ಬೇಕಾಗೇ ಇಲ್ಲ. ನೀನು ಉಪ್ಪಿಟ್ಟು ನೀನ ಮಾಡ್ಕೊಂಡು ನೀನ ತಿನ್ಕೊ. ನಾ ಬೇರೆ ಏನಾರ ಮಾಡ್ಕೊಂಡು ತಿಂತೇನೆ. ಅವಲಕ್ಕಿ ಮಾಡ್ಕೊತೇನ. ಸರಿ, ನೀನು ಉಪ್ಪಿಟ್ಟು ಯಾರು ತಿಂದಾರ? 3 ದಿವಸ ಆತ ಅದ ಒಣ ಉಪ್ಪಿಟ್ಟು ಕೊಡಾಕತ್ತಿದ್ದಿ. ಯವ್ವ ನೀನು ಈ ಬ್ಯಾಗ್ ತೊಗೊಂಡೇನಲ್ಲ, ಊರಾಗೆಲ್ಲರಿಗೂ ತೋರಿಸಿ ಬರ್ಬೇಕು. ಇದಕ್ಕೆಷ್ಟು 150 ರೂಪಾಯಿ ಕೊಟ್ಟೇನಲ್ಲ. 1,000 ರೂಪಾಯಿ ಅಂತ ಹೇಳ್ತೇನೆ ಬ್ಯಾಗಿಗೆ. ಫಸ್ಟ್ ಎಲ್ಲರಿಗೂ ತೋರಿಸ್ಕೊಂಬರೋ ಮಟ ನನಗಂದ್ರೂ ಸಮಾಧಾನ ಇಲ್ಲ. ಇಲ್ಲಿ ಪ್ರೇಮಕ್ಕದ ತಡಿ, ಆಕಿಗೆ ತೋರಿಸೋಣ. ಪ್ರೇಮಕ್ಕ ಬಾಯಿಲ್ಲಿ. ಈ ಬಿಡಾಡಿದಕ್ಕೆ ಬಂದ್ಲ, ಬರೀ ಈಕಿದ್ ಕೊಚ್ಕೊಳ್ಳೋದು ಆಕ್ಕತ್ತಿ. ಏನಾತ ಮೀನಾಕ್ಷಿ? ನಿಮ್ಮತ್ತಿ ಏನು ಮಾಡಕತ್ತಾಳ?
ಆರಾಮ್ ಕುಂತಿರ್ಬೇಕು. ಏನು ಸೊಸಿ ಕೈಯಾಗಿನ ಬಿಸಿ ಬಿಸಿ ಅಡ್ಗೆ ತಿಂದು ಹ್ಞೂ ರೀ. ಎಷ್ಟು ಮಾಡಿದ್ರು ನಮ್ಮ ಅತ್ತಿಗೆಲ್ಲೇ ಇದನ್ನಕ್ಕತ್ತಿ ರೂಪಾಯಿ ಹಿಡಿದು ತುಪ್ಪ ಕೊಡ್ಸಿದ್ರು ಮತ್ತು ಏನು ಮಾಡೇ ಇಲ್ಲ ಅಂತ ಅಂತಾಳ. ಆದರೂ ಬಿಸಿ ಉಪ್ಪಿಟ್ಟು ಮಾಡಿಕೊಟ್ಟು ಬಂದೀನಿ, ಆಕಿಗೆ ತಿನ್ನಕ್ಕೆ ಆಗಂಗಿಲ್ಲ ಅಂತ. ಅದಕ್ಕೆ ಅವಲಕ್ಕಿ ಮಾಡ್ಕೊಂಡು ತಿನ್ನಕತ್ತಿದ್ಲು. ಅಂದಂಗೆ ನನ್ನ ಕೈ ಯಾಕೋ ಭಾಳ ನೋವಾಗ್ಬಿಟ್ಟಿತ್ರಿಪ್ಪ. ಅದಕ್ಕೆ ಇಲ್ಲೇ ತೋರ್ಸಕ್ಕೆ ಹೊಂಟಿದ್ದೆ ದವಾಖಾನಿಗೆ. ಕೈಯಾಗಿರೋ ಬ್ಯಾಗ್ ನೋಡ್ಲಿ ಅಂತ ನುಲಿ ತಾಳಂಗ ಕೈ ನೋವಾಗೈತಿ ಅಂತೇಳಿ. ನಾನು ಯಾಕೆ ಕೇಳಕ್ಕೆ ಹೋಗ್ಲಿ, ಬ್ಯಾಗ್ ಹೊಸ ತೊಗೊಂಡ್ಯಾನ ಅಂತೇಳಿ ನಾನು ಕೇಳಂಗಿಲ್ಲ. ಅಯ್ಯೋ ಹೌದನ? ಹಂಗಿದ್ರೆ ಇಲ್ಲೇ ಮುಲ್ಯಾಗ ಒಂದು ಹಂದಿ ಡಾಕ್ಟರ್ ಅಂತ ಅದನ್ನ, ಅವನ ಕಡೆ ಹೋಗು. ಅವ ಕೈ ನೋವಿಗೆ ಚಲೋ ಔಷಧಿ ಕೊಡ್ತಾನ. ಮೊನ್ನೆ ನನ್ನ ಗಂಡಂದು ಕೈ ನೋವಾಗಿತ್ತು, ಅಲ್ಲೇ ಕರ್ಕೊಂಡು ಹೋಗಿದ್ನಿ ಅವನ್ನ. ಒಂದೇ ದಿವಸ ಹಿಂಗೆ ಗುಳಿಗೆ ತೊಗೊಂಡು ಹಿಂಗೆ ಎತ್ತಕೊಂತ ನೋಡು. ಊರು ಬಿತ್ರಿ. ಕೈಯಾಗಿರೋ ಬ್ಯಾಗ್ ನೋಡ್ಲಿ ಅಂತೆ ನಾನು ಕೈ ನೋವಾಗೈತಂತ ಹೇಳೇನಿ, ಹಂದಿ ಡಾಕ್ಟರ್ ಕಡೆ ಹೋಗ್ಬೇಕಂತೆ. ನಾನೇ ಹೇಳ್ತೇನೆ ಹೊಸ ಬ್ಯಾಗ್ ತೊಗೊಂಡೇನಂತೇಳಿ. ಬಿಡ ಎಣ್ಣ, 5 ರೂಪಾಯಿಗೆ ಅಷ್ಟು ಮಾತಾಡ್ತಿದ್ದಿ. ನಾಳೆ ಕೊಡ್ತೇನಂತ. ನಾ ಎಲ್ಲರೂ ಓಡೋಕ್ಕೇನೆ, ನೀ ಎಲ್ಲರೂ ಓಡೋಕ್ಕಿಯ. ನೀನು ಇದೇ ಊರಿಗೆ ಬರ್ಬೇಕು, ಇದೇ ಓಣಿಗೆ ಬರ್ಬೇಕು, ನಾನು ಇಲ್ಲೇ ಇರಬೇಕು. ನಾಳೆ ಕೊಡ್ತೇನೆ ತಗೋ. ಅದಕ್ಕೆ ಯಾಕೆ ಆ ಪರಿ ಇದನ್ನು ಮಾಡ್ತಿದ್ದಿ? ಓ ಮೀನಾಕ್ಷಿ, ಹೊಸ ಬ್ಯಾಗ್ ತೊಗೊಂಡೇನು? ಎಂಥ ಚಂದ ಐತೆ, ಗುಲಾಬಿ ಕಲರ್ದು. ನನಗಂತೂ ಭಾರಿ ಸೇರುತ್ತೆ. ಎಷ್ಟು ಕೊಟ್ಟೆ ಅದಕ್ಕೆ? ಈಗ ಬೇಕು ಊರ್ ನಾಯಿ ಅಂತಕ್ಕಿ. ನಾನು ಕೇಳಬಾರ್ದು, ಅಕ್ಕಿ ಬಾಯಲ್ಲೇ ಬಿಡಿಸ್ಬೇಕಂತೆ. ನಾನು ಇಷ್ಟೋ ತನಕ ಆದ್ರೂ ಕೇಳಿದ್ದಿಲ್ಲ. ಈಕೆ ಬಂದಕ್ಕೆ ಮೀನಾಕ್ಷಿ ಹೊಸ ಬ್ಯಾಗ್ ಯಾವಾಗ ತೊಗೊಂಡಿ ಅಂತ ಕೇಳ್ಬಿಟ್ಲು. ಅಯ್ಯ ಯಕ್ಕ, ಕೈಯಾಗಿರೋ ಬ್ಯಾಗ್ ನೋಡೇ ಬಿಟ್ಟೆನ? ಅದು ನನ್ನ ಗಂಡ ತೊಗೊಂಬಂದಿದ್ದ. ಅಲ್ಲಿ ಮಾಲಿಗೆ ಹೋಗಿದ್ದೆ ನಾವು, ಇದ್ರಾಗ ಹುಬ್ಳ್ಯಾಗ ದೊಡ್ಡ ಮಾಲಿಗೆ ಹೋಗಿ ಅಲ್ಲಿ ಕೊಡ್ಸಾನ 2,500 ರೂಪಾಯಿ ಬ್ಯಾಗಿಗೆ. ಏನು 2,500 ರೂಪಾಯ? ಅವ್ವ ಯಕ್ಕ, ಎಂಥ ಚಂದ ಐತೆ ಬ್ಯಾಗು. ನಾ 2,500 ರೂಪಾಯಿ ನಾವು ಎಲ್ಲಿ ನೋಡಕ್ಕೆ ಹೋಗ್ಬೇಕು? 150 ರೂಪಾಯಿ ಬ್ಯಾಗ್ ಕೊಡಿಸಂದ್ರೆ ನಮ್ಮ ಗಂಡ ನಾಯಿ ಹರ್ಕೊಂಡಂಗೆ ಹರ್ಕೋತಾನ. ಒಂದು 150 ರೂಪಾಯಿ ಬ್ಯಾಗ್ ಕೊಡ್ಸಂಗಿಲ್ಲ. ನಿನ್ನ ಗಂಡ 2,000 ಬ್ಯಾಗ್ ಕೊಡ್ಸಿದ್ನ ನಿನಗೆ? ಅಯ್ಯೋ 2,000ದ್ದೇನು 4,000 ಇರುತ್ತೆ ಬ್ಯಾಗ್. ಇದನ್ನೇನು ನೋಡಿದ್ರೆ ಹಂಗೆ ಅನ್ನಿಸ್ವಲ್ತವ. ಭಾಳ ಅಂದ್ರೆ ಒಂದು 150-200 ರೂಪಾಯಿ ಬ್ಯಾಗ್ ಇರ್ಬೇಕು ಇದು. ಹಂಗ್ಯಾಕೆ ಪ್ರೇಮಕ್ಕ ಹೊಟ್ಟೆ ಉರ್ಕೊಂಡು ಹೇಳಕತ್ತಿದ್ದಿ? ಇದು 150-200 ರೂಪಾಯಿ ಬ್ಯಾಗ್ ಅಲ್ಲ, ಇದು 2,500 ರೂಪಾಯಿ ಬ್ಯಾಗ್. ನಾನು ಮಾಲಿಗೆ ಹೋಗಿ ತೊಗೊಂಬಂದೀನಿ, ಕಾಂಜಿ ಪಿಂಜಿ ಅಂಗಡಿಯಾಗ ತೊಗೊಂಡಿಲ್ಲ ನಿಮ್ಗತ್ಲೆ. ಅಯ್ಯೋ ಬರೀ ಬ್ಯಾಗ್ ಒಂದೇ ಅಲ್ಲ, ನನ್ನ ಗಂಡ ತಾಳಿ ಚೈನ್ ತೊಗೊಂಬಂದಾನ, ಸೀರೆ ತೊಗೊಂಬಂದಾನ. ಸೀರೆ ಅಂತೂ ಐತು 20,000 ರೂಪಾಯಿ ಸೀರೆ. ಎಂಥ ಚಂದ ಐತಂದ್ರೆ ಅಷ್ಟು ಚಂದ ಐತಿ. ಮನೆ ಕಡೆ ಬರ್ರಿ ತೋರಿಸ್ತೇನಂತ. ಏನು ತಾಳಿ ಚೈನಾ 20,000 ರೂಪಾಯಿ ಸೀರೆನಾ? ಬಾಬಾ ಭಾರಿ ಬಿಡುವ. ಹೌದು, ನಿನ್ನ ಗಂಡ ಏನು ಕೆಲಸ ಮಾಡ್ತಾನ? ಅಯ್ಯೋ ಅವರು ದೊಡ್ಡ ಬಿಸ್ನೆಸ್ ಮ್ಯಾನು, ಒಟ್ಟು ಖಾಲಿ ಇರಂಗಿಲ್ಲ ಅವ್ರಂತ್ರಿ. ನಾ ಹೋಗ್ತೇನ, ನಂಗೆ ಲೇಟ್ ಆಗತ್ತೈತಿ. ನೋಡಿದ್ಯನ್ನ ಪ್ರೇಮಕ್ಕ, ಆಕೆ ಗಂಡ ನೋಡು ತಾಳಿ ಚೈನ್ ಅಂತು, ಸೀರೆ ಅಂತು, ಬ್ಯಾಗ್ ಅಂತು ಏನೇನೋ ಕೊಡ್ಸ್ಯಾನ. ನಮ್ಮ ಗಂಡುಗಳು ಅದಾವ, ಇದ್ದಿದ್ದನ್ನು ಕಿತ್ಕೊಂಡು ಹೋಗಿ ಕುಡಿದು ಬರ್ತಾವ ರೊಕ್ಕನ. 1 ರೂಪಾಯಿ ಮನ್ಯಾಗ ಬಿಡಂಗಿಲ್ಲ. ನೋಡಿ ಸೊಪ್ಪುನು ಈಗ 10 ರೂಪಾಯಿ ಅಂದ. ಅದಕ್ಕೆ ನಾಳೆ ಕೊಡ್ತೇನೆ ಹೋಗಪ್ಪ ಅಂತ ಉದ್ರಿ ಹೇಳಿ ತೊಗೊಂಬಂದೀನಿ. ನಮ್ದು ಇಂಥ ಬಾಳೆ. ಅಯ್ಯ ಸುಮ್ಕೊಂಡ್ರು, ನಮಗೇನು ಗೊತ್ತಿರ್ಲಾರ್ದಲ್ಲ ಏನಲ್ಲ. ಆಕಿ ಗಂಡ ಊರ ಮಂದಿಗೆಲ್ಲ ಟೋಪಿ ಹಾಕಿ ರೊಕ್ಕ ಹಾಕೊಂಬರ್ತಾನ. ಈಕಿ ಊರು ತುಂಬ ಇಂಥವು ಹೇಳ್ಕೊಂತ ಅಡ್ಡಾಡ್ತಾಳೆ. ಈಕಿ ಏನು ಹಂಗೆ 1,000 ಗಟ್ಟಲೆ ಖರ್ಚು ಮಾಡಿ ಏನು ತಂದಿರಂಗಿಲ್ಲ. ಒಂದು 200 ರೂಪಾಯಿ ಬ್ಯಾಗ್ ಇರ್ಬೇಕದ ಅಷ್ಟೇ. ಅಂಥದ್ದೇ ಸೇಮ್ ಬ್ಯಾಗ್ ಇದ್ರಾಗ ಹುಬ್ಳ್ಯಾಗ ಫುಟ್ಪಾತ್ನಾಗ ಹತ್ತಿರ್ತಾರಲ್ಲ, ಅಂತಲ್ಲಿ ನಾನು ನೋಡಿ ಬಂದೇನೆ ನಿನ್ನೆರೆ. ಆದರೂ ನಮಗೆ ಯಾಕೆ ಬಿಡಕ್ಕ ಊರು ಸಾಬರಿ. ಆಮೇಲೆ ಹೋಗಿ ಸೀರೆ ನೋಡಿ ಬರೋಣ, ತಾಳಿ ಚೈನು ಸೀರೆ. ಹ್ಞೂ, ನನಗೂ ನೋಡ್ಬೇಕಂತ ಆಸೆ ಐತಿ. ಆಮೇಲೆ ಹೋಗಿ ಸೀರೆ ತಾಳಿ ಚೈನ ನೋಡಿ ಅವು ಚಂದಿದ್ರು ಚಂದ ಇಲ್ಲಂತ ಹೇಳಿ ಆಕಿಗೊಂದಿಟ್ಟು ಹೊಟ್ಟೆ ಉರಿಸಿ ಬರೋಣಂತ. ಈ ಮನೆ 2 ವಾರ ಅದು ಕಿಲಿ ಹಾಕಿ, ಇನ್ನೂ ಕಿಲಿನ ತೆಗ್ದಿಲ್ಲ. ರೀ ಇನ್ನು 2-3 ದಿವ್ಸಕ್ಕೆ ಮನೆ ಖಾಲಿ ಮಾಡ್ಬೇಕಂತ ಹೊಯ್ಕೊಂಡು ಸಾಯಕತ್ತ ನಾವು ಓನರ್. ನೀವು ನೋಡಿದ್ರಿ ಇನ್ನೂ ಮಟ್ಟ ಒಂದು ಬಾಡಿಗೆ ಮನೆ ಹುಡುಕೊಳ್ರಿ, ಇಲ್ಲಾಂದ್ರೆ ಲೀಸಿಗರೆ ಹುಡುಕೊಳ್ರಿ. ಇವು ಯಾರೋ ಚಲೋ ಬಕ್ರ ಅದ ತಡಿ, ಮನಿನ ಹುಡುಕ್ಯಾಡಕತ್ತಾವ. ಅಲ್ಲೊಬ್ರು ಅಣ್ಣಾರ್ ಕುಂತಾರ್ತಾರಿ, ಅವ್ರಿಗೆ ಕೇಳ್ತೀನಿ ಊರಾಗ ಯಾವರೇ ಬಾಡಿಗೆ ಮನಿ ಅದಾವನ್ನ ಇಲ್ಲ ಲೀಸಿಗರೆ ಅದಾವನ್ನ ಅಂತೇಳಿ. ಇಲ್ಲೇ ನಿಂದರ್ ಹುಡುಗಿನ ಕರ್ಕೊಂಡು. ಅಣ್ಣಾರ ನಮಸ್ಕಾರ ರೀ. ಈ ಊರಾಗ ಯಾವರೇ ಬಾಡಿಗೆ ಮನಿ ಇಲ್ಲ ಲೀಸ್ ಮನಿ ಅದಾವನ್ರಿ ನಿಮಗೆ ಗೊತ್ತಿದ್ದಿದ್ದು ಎಲ್ಲರೇ? ಒಳ್ಳೆ ಬಕ್ರ ಸಿಕ್ಕಾರ, ಚೆನ್ನಾಗಿ ಅಮರ್ಸ್ಬೇಕು ಇವ್ರನ್ನ. ಅದು ಅಣ್ಣಾರ ನಿಮಗೆ ಬಾಡಿಗೆ ಲೀಸ್ ಅಷ್ಟೇ ಬೇಕನ್ರಿ? ಅಂದ್ರೆ ಇದು ನಂದ ಮನಿ ರೀ. ಇದನ್ನ ಒಂದು ಸ್ವಲ್ಪ ಕಷ್ಟ ಆಗಿತ್ತು ರೀ ನಮಗೆ, ಅದಕ್ಕೆ ಮಾರಕ್ಕಂತ ಇಟ್ಟಿದ್ವಿ ರೀ. ನೀವು ಮಾರಕ್ಕೆ ತೊಗೊತೇನಂದ್ರೆ ತೊಗೋಬೋದು ರೀ. ಬಾಡಿಗೆ ಲೀಸ್ ನನಗೂ ಗೊತ್ತಿಲ್ಲ ರೀ, ನನಗೂ ಸ್ವಲ್ಪ ಭಾಳ ಕಷ್ಟ ಆಗೈತಿ. ಅದಕ್ಕೆ ಈ ಮನಿನ ಮಾರಕ್ಕೆ ಇಟ್ಟೈತ್ರಿ. ಏನ್ರಿ ಹೌದ್ರಿ? ಮಾರಕ್ಕಂದ್ರೆ ಎಷ್ಟಕ್ಕೆ ಮಾರಕ್ಕೆ ಇಟ್ಟಿರಿ ರೇಟ್?
ಎಷ್ಟಪ್ಪ ಹೇಳಿ. ನನಗೆ ಅರ್ಜೆಂಟ್ ಬೇಕಾಗಿರೋದು ಒಂದು 20 ಬೇಕು. ಒಂದು 25 ಹೇಳ್ತೀನಿ, ಹಂಗೆ ಹಿಂಗೆ ಆಗಲಿ. ನೋಡ್ರಿ ಅಣ್ಣಾರ, ನಾನು ಹಂಗೆ ಭಾಳ ಅರ್ಜೆಂಟಕ್ಕೆ ಮಾರಾಕತ್ತಿದ್ದಕ್ಕೆ ಈಗ 25ಕ್ಕೆ ಮಾರಾಕತ್ತೀನಿ ರೀ. 25ಕ್ಕೆ ತಗೋರಿ, ಭಾಳ ಅಂದ್ರೆ 24ಕ್ಕೆ ತಗೋರಿ. ಹಾಂ, ಒಂದು ನಿಮಿಷ ರೀ, ನಾನು ಹೆಂಡ್ತಿನೂ ಬಂದಾಳ, ಆಕಿನೂ ಕರೆದು ಬಿಡ್ತೇನಂತ ಒಮ್ಮೆ ಮಾತಾಡಿದ್ರಾತ. ಇಲ್ಲಿ ಅವ್ರೇನ ಈ ಮನಿನ ಮಾರಾಕಿಟ್ಟಾರಂತಲೇ 25 ಅನ್ನಕತ್ತಾರ. ನೋಡಿ ಮಾತಾಡೋಣ, ಮುಗಿಸ್ಬಿಡೋಣ ಇದನ್ನ. ಯಾಕಂದ್ರೆ ಈಗ ಬಾಡಿಗೆ ಕಟ್ಟೋದು ಎಲ್ಲಾದ್ರೂ ಲೀಸಿಗೆ ಹಾಕಿದ್ರು ಎಲ್ಲ ಅಷ್ಟಾಕೈತಿ. 25 ಇಷ್ಟು ಕಮ್ಮಿಗೆ ಯಾರು ಮನೆ ಕೊಡಂಗಿಲ್ಲ. ಅದಕ್ಕೆ ಹೆಂಗಿದ್ರು ಅವ ಬಕ್ರ ಇರ್ಬೇಕು. 25 ಅಂದ್ರೆ 24ಕ್ಕೆ ಅಂದಾನೆ, 23ಕ್ಕೆ ಮುಗಿಸಿ ಈ ಮನೆ ತೊಗೊಂಡ್ಬಿಡೋಣ ನಾವು. ಏನು ಹೌದಾ? ಆಯ್ತು ತಗೋರಿ, 23ಕ್ಕೆ ಬೇಡ, 20ಕ್ಕೆ ಮುಗಿಸೋಣ. ಸುಮ್ಮಿರ, ನಿನಗೇನು ಮಾತಾಡೋದು ಗೊತ್ತೈತಿ. ಎಷ್ಟಿದು 2 ಅಂತಸಿಂದ ಇತ್ತಲ್ಲ, ಎಷ್ಟು ರೂಮ್ ಅದಾವ ಏನು? ಬರ್ರಿ ಅದನ್ನೆಲ್ಲ ಮಾತಾಡಿ ಕೇಳಿ 20ಕ್ಕೆ ಮುಗಿಸೋಣ. ಸುಮ್ಮಿರ ನೀನು 23 ಅಂತ. ಅಣ್ಣಾರ ಏನು ಡಿಸೈಡ್ ಮಾಡಿದ್ರಿ? ಇಲ್ಲಾಂದ್ರೆ ಇನ್ನೊಬ್ರು ಈಗ ಬರೋರು ಅದಾರ್ರಿ, ಅವರು 24ಕ್ಕೆ ತೊಗೊತೀನಿ ಅಂತಂದಾರ, ಅವ್ರಿಗಾರೆ ಕೊಡ್ತೀನಿ. ನೀವು ಮಾತಾಡಿದ್ರೆ ನೀವರೇ ಮಾತಾಡ್ರಿ. ಇಲ್ಲಿಲ್ರಿ, ನಮಗೆ ಮನೆ ಭಾಳ ಅರ್ಜೆಂಟ್ ಐತಿ, ನಾವೇ ತೊಗೊಂತೀವಿ. ಅಂದಂಗೆ ಎಷ್ಟು ರೂಮ್ ಅದಾವ್ರಿ ಇವು? 2 ಅಂತಸ್ ಕಾಣಕತ್ತೈತಿ. ಇಲ್ಲೇ ರೂಮ್ ಎಷ್ಟು ಅದಾವ್ರಿ ಒಳಗೆ? ನೋಡ್ರಿ, ಒಂದು ದೊಡ್ಡ ಹಾಲ್ ಐತಿ, ಆಮೇಲೆ ಒಂದು ಡೈನಿಂಗ್ ಏರಿಯಾ ಐತಿ, ಆಮೇಲೆ ಕೆಳಗಡೆ 2 ರೂಮ್ ಅದಾವ, ಮೇಲೆ ಒಂದು ರೂಮ್ ಐತಿ, 3 ರೂಮ್ ಅದಾವ. ಆಮೇಲೆ ಮೇಲೇನೂ ಟಾಯ್ಲೆಟು ಬಾತ್ರೂಮು 2 ಐತಿ, ಕೆಳಗೂ ಟಾಯ್ಲೆಟು ಬಾತ್ರೂಮ್ ಐತಿ, ಅದ್ರ ಮೇಲೆ ಟೆರೆಸ್ ಐತಿ. ಇದಿಷ್ಟು ಐತಿ, ಹೊರಗೆ ಇದಿಷ್ಟು ಸ್ಪೇಸ್ ಐತ್ರಿ. ಹ್ಞೂ ರೀ ಅಣ್ಣಾರ, ಮನೆ ಮಾತ್ರ ಭಾರಿ ಮಸ್ತ್ ಕಟ್ಸೀರಿ. 24 ಭಾಳ ಆಕೈತ್ರಿ, ನಮಗೂ ಒಂದು 20ಕ್ಕೆ ಮುಗಿಸ್ಕೊರಲ್ಲ. ನನಗೆ ಬೇಕಾಗಿರೋದು 20ಕ್ಕೆ ಮುಗಿಸ್ಕೋಬೇಕಂತ. ಒಂದು ಈಟರೇ ಲಾಭ ಬೇಡ. 21, 22ಕ್ಕೆ ತನಕ ರೀ ಬರ್ತಾರೆ ತಡಿ. ಇಲ್ರಿ ಅಕ್ಕಾರ, ನನಗೂ ಭಾಳ ಅರ್ಜೆಂಟ್ ಐತ್ರಿ ರೊಕ್ಕದ್ದು. ಅದಕ್ಕಂತನ ಇಂಥ ಚಲೋ ಮನೇನ ಕಟ್ಸಿದ್ದನ್ನ ಮಾರಾಕತ್ತೀನಿ ರೀ. 20 ಭಾಳ ಕಮ್ಮಿ ಆಕೈತ್ರಿ, ಒಂದು 22ರೇ ಕೊಡ್ರಿ ಹೋಗ್ಲತ್ತಾಗ. ಈ ಸುಮ್ನಿರ, ಮನಿಗೆ ಸಿಗೋದ ದೊಡ್ಡ ಕಷ್ಟ ಆಗೈತಿ. ಇನ್ನು 2 ದಿವಸಕ್ಕೆ ಮನೆ ಬಿಡ್ಬೇಕಲ್ಲಿ, ಏನು ಮಾಡ್ತಿದ್ದಿ? ಇರುವಲ್ದಾಗ ಸುಮ್ನಿರು, 22ಕ್ಕೆ ಮುಗಿಸಿದ್ರಾತು. ಆಯ್ತು ರೀ ಅಣ್ಣಾರ, ಪೇಪರ್ಸ್ ಅವೆಲ್ಲ? ಹ್ಞೂ ರೀ, ನೀವೀಗ ಕ್ಯಾಶ್ ಕೊಡ್ರಿ, ಪೇಪರ್ಸ್ ಎಲ್ಲ ನಾನು ನಿಮಗೆ ಕೊಡ್ತೇನಂತ. ಪೂರ್ತಿ ಕ್ಯಾಶ್ ಕೊಟ್ಟೋಗ್ಬಿಡ್ರಿ, ಅರ್ಧಂಬರ್ಧ ಬೇಡ ಬೇಡ, ಇಷ್ಟು ಮುಗಿಸೇ ಬಿಡೋಣಂತ. 22 ಪೂರ್ತಿ ಹಿಂಗೆ ಕ್ಯಾಶ್ ಕೊಡ್ರಿ, ಹಿಂಗೆ ಪೇಪರ್ಸ್ ಇಸ್ಕೊರಿ. ನಾನು ಹಿಂಗೆ ಬರ್ತೇನೆ ರೀ ಅಣ್ಣಾರ, ಈ ಮನೆ ನಿಮ್ದೆ ನೋಡ್ರಿ ಇನ್ಮೇಲೆ. ಒಳ್ಳೆ ಬಕ್ರ ಸಿಕ್ಕ್ರೆ, ಈ ಥರ ದುಸಕ್ಕೆ ಬೇಡ, ತಿಂಗಳಿಗೆ ಒಂದು 2 ಸಿಕ್ಕರೆ ಸಾಕು, ನನ್ನ ಮನೆ ನಡಿತೈತಿ. ನೋಡ್ಲಿ, ಈ ಮನೆ ಈಗ ನಮ್ದಾತು. ಹೆಂಗೈತಿ ಮನಿ? ಮಸ್ತ್ ಐತಲ್ಲ. ಇಂಥ ದೊಡ್ಡ ಮನಿ 24ಕ್ಕೆ ಕೊಡಾಕ ರೆಡಿ ಆಗಿದ್ನ. ನೀ ಮಾತಾಡಿ 22ಕ್ಕೆ ಮುಗಿಸಿದಿ, ಚಲೋ ಆಯ್ತು ಬಿಡು. 3 ರೂಮ್ ಇದ್ದಿದ್ದು 22 ಲಕ್ಷಕ್ಕೆ ಯಾರು ಕೊಡ್ತಾರ? ಹಾಂ, ಎಲ್ಲೇ ಹುಚ್ಚದನವ. ನಮಗೊಂದು ಮನೆ ಸಿಕ್ತಿಲ್ಲ, ಸಾಕು ನಡಿ. ಆ ಪೇಪರ್ ನೋಡಿರಿ ಇಲ್ಲ ಕರೆಕ್ಟಾಗಿ, ಮತ್ತು ಯಾವ ಮುಂದೆ ಕಿರಿಕಿರಿ ಬರಬಾರ್ದು. ಆ ಮನೇನು ಬಿಟ್ಟು ಮತ್ತು ಈ ಮನೇನು ಎಲ್ಲಾರ್ದಂಗೆ ಆಗಬಾರ್ದು. ಹಂಗೇನು ಆಗಂಗಿಲ್ಲ ಬಿಡು, ಪೇಪರ್ ಅವನ ಕೊಟ್ಟಾನ ಒಂದ ಮನೆ ಅಂದ್ರೆ. ಆದರೂ ಒಮ್ಮೆ ನೋಡಿರೇನೇ ಇಲ್ಲ, ಎಲ್ಲ ಓದಿರಿಲ್ಲ. ಈಗೆಲ್ಲ ಇಂಗ್ಲೀಷ್ನಾಗ ಮಾಡಿಸ್ತಾರಲಿ, ನನಗೆ ಇಂಗ್ಲೀಷ್ ಓದಕ್ಕೆ ಬರಂಗಿಲ್ಲ. ಆದರೂ ಈ ಮನೆ ಅವನ ಮನೆ ಬಾಕ್ಲ ಮುಂದೆ ನಾವು ಯೋಚನೆ ಮಾಡ್ಕೊಂತ ಕುಂತಿದ್ದ. ಮತ್ತೆ ತಲೆ ಕೆಡಿಸ್ಕೊಳ್ಳೋದು, ಎಲ್ಲ ಪೇಪರ್ಸು ಅವನ ಹೆಸರ್ಲೇನ ಇರ್ತಾವೆ. ತಗೋ, ಈಗೆಲ್ಲ ಸಹಿ ಮಾಡಿ ನಮ್ಮ ಹೆಸರಲ್ಲೇ ಆಗಿರ್ತಾವ. ಬಾಬಾ, ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡ್ರಿ ಏನು? ಅರೆ ಸುನೋಜಿ, ಟ್ರಿಪ್ಗೆ ತುಂಬಾಗೆ ಚೆನ್ನಾಗೇ ಇತ್ತು. ನಮ್ದಕ್ಕೆ ತುಂಬಾಗೆ ಖುಷಿ ಆಯಿತು ನಿಮ್ದಕ್ಕೆ ಕರ್ಕೊಂಡ್ಗೆ ಹೋಗಿದ್ದಕ್ಕೆ. ಇಲ್ಲಾಂದರೆ 1 ವರ್ಷಗೆ ಆಗಿತ್ತು ನಮ್ದಕ್ಕೆ ಎಲ್ಗೂ ಹೋಗಿದ್ದೇ ಇಲ್ಲ. ರೀ ಅಲ್ಲಿ ನೋಡ್ರಿ, ಈಗ ನಾವು ಮನೆ ತೊಗೊಂಡ್ವಲ್ಲ, ಅವ್ರು ಯಾರೋ ಮನೆ ಒಳಗೆ ಹೊಂಟಾರ ನೋಡ್ರಿ ಅಲ್ಲೇ. ಅರೆ ಅಣ್ಣಾರ, ಇದು ನಾವು ಈಗ ಮನೆ ತೊಗೊಂಡಿದ್ರಿ, ನೀವು ಯಾರು ಈ ಮನೆಯೊಳಗೆ ಹಂಗೆ ಹೇಳೋದಕ್ಕೆ ಅದು ಹೊಂಟಿರಲ್ಲ? ಅರೆ ಕ್ಯಾ ಬೋಲ್ ರहे तुम? ಇದು ನಮ್ದಕ್ಕೆ ಮನೆಗೆ ಇದೆ, ನಮ್ದಕ್ಕೆ ಟ್ರಿಪ್ಗೆ ಹೋಗಿದ್ವಿ, ಇವಾಗೆ ಬಂದಿದ್ದೀವಿ. ನಿಮ್ದಕ್ಕೆ ಮನೆಗೆ ತೊಗೊಂಡಿದ್ದೀರಿ, ಅದು ಹೆಂಗೆ ಸುಳ್ಗೆ ಹೇಳ್ತೀರಿ ನಿಮ್ದಕ್ಕೆ? ಅಣ್ಣಾರ, ನಾವು ಯಾಕೆ ಸುಳ್ಳು ಹೇಳೋಣ್ರಿ? ನೋಡ್ರಿ ಇಲ್ಲಿ ಎಲ್ಲ ಪೇಪರ್ಸ್ ನಮ್ಮ ಕಡೆನ ಅದಾವ. ಈ ಮನೆ ನಾವೇ ಖರೀದಿ ಮಾಡೀವಿ ಈಗಾರೆ 22 ಲಕ್ಷಕ್ಕೆ. ಅರೆ ಬೇಂಜಿ, ಕ್ಯಾ ಬೋಲ್ ರहे हो तुम? ಇದು ನಮ್ದಕ್ಕೆ ಮನೆಗೆ ಇದೆ, ನಿಮ್ದಕ್ಕೆ ಹೆಂಗೆ ಖರೀದಿಗೆ ಮಾಡ್ತೀರಿ? ಪೇಪರ್ಸ್ಗೆ ಕೊಡಿ ಇಲ್ಲಿ. ಅರೆ ಕ್ಯಾ ಹುआ जी, क्यों हंस रहे हो तुम? ಅರೆ ಬೈಚಾನ್, ಯಾರೋ ನಿಮ್ದಕ್ಕೆ ಸರಿಯಾಗಿ ಟೋಪಿಗೆ ಹಾಕಿದ್ದಾರೆ. ಯಾಕಂದರೆ ಇದು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡು ಚಿಕ್ಕ ಮಕ್ಕಳು ಓದೋ ಬುಕ್ಕು. ಏನು ಹೇಳತ್ತೀರಿ? ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬುಕ್ಕ ಅಲ್ರಿ? 22 ಲಕ್ಷ ಕೊಟ್ಟೇವ್ರಿ ನಾವು ಈ ಮನೆಗೆ. ಅಯ್ಯೋ ಯವ್ವ, ಉಣ್ಲಿಲ್ಲ ತಿರ್ಲಿಲ್ಲ 22 ಲಕ್ಷ ಹೋತಲ್ಲ ಯವ್ವ ನಮ್ದು. ಯಾರನ್ನ ನಂಬಿ ಈ ನನ್ನ ಗಂಡಗೆ ಒಂದು ನೆಟ್ಟಿಗೆ ಓದಕ್ಕೆ ಬರೋಲ್ಲ, ಬರೆಯಕ್ಕೆ ಬರೋಲ್ಲ, ಅದು ಹೆಂಗೆ ವ್ಯವಹಾರ ಮಾಡಿದ್ನ ಏನೋ? 22 ಲಕ್ಷ ಕಳೆದಿಟ್ನಲ್ಲ ಯವ್ವ. ಒಂದು ಇಂಗ್ಲೀಷ್ ಓದಕ್ಕೆ ಬರೋಲ್ಲ, ಬರೆಯಕ್ಕೆ ಬರೋಲ್ಲ, ಗೊತ್ತಿದ್ದವ್ರನ್ನೇ ಕರ್ಕೊಂಡ್ಬಂದು ವ್ಯವಹಾರ ಮುಗಿಸ್ಲಿಲ್ಲ. ನಿಂತಂಗ ಬಾಯಿ ಮಾತ್ಲೆ ಎಲ್ಲ ಮುಗಿಸಿ ರೊಕ್ಕ ಕಳೆದ್ನಲ್ಲ ಯವ್ವ.
ನೀನು ನಾವು ನಮ್ಮ ಬಾಯಿ ಮುಚ್ತೇನ ಹೆಂಗಂತೀಯ ಮದ್ದಕ್ಕ ನನಗೆ ತಲೆ ಕಟ್ಟತ್ತಿ ಒದ್ರಬೇಡ ನೀ ಇಲ್ಲಿ ನಿಂತ್ಕೊಂಡು. ಅದೇ ಇದು ನಿಮ್ಮದು ಡಾಕ್ಯುಮೆಂಟ್ಸ್ಗೆ ಅಲ್ಲ ನಿಮ್ಮದಕ್ಕೆ ಬುಕ್ಗೆ ತಗೊಂಡು ಹೋಗಿ ನಿಮ್ಮದಕ್ಕೆ ನಮ್ಮದು ಮನೆ ಮುಂದೆ ನಿಂತ್ಕೊಂಡು ನಿಮ್ಮದಕ್ಕೆ ಜಗಳಗೆ ಆಗಬೇಡಿ. ಹೋಗಿ ಹೋಗಿ. ಅನ್ಯಾಯವಾಗಿ 22 ಲಕ್ಷ ಕಳ್ಕೊಂಡು ಎಲ್ಲಿಲ್ಲ ಯಾರನ್ನ ನಂಬಿ ಮನೆ ಮುಂದೆ ಅವನು ಕುಂತಿದ್ದ ಅವನ ಮನೆ ಅಂತ ನಾ ಮಾಡಿಬಿಟ್ಟೇನ್ಲಿ. ಒಳಗೂ ಕರ್ಕೊಂಡು ಹೋಗೋರೆ ತೋರಿಸಂತ ಹೇಳ್ಬೇಕಿತ್ತು ಅವನಿಗೆ. ಏನಿಲ್ಲ ನಮಗೂ ಮನೆ ಅರ್ಜೆಂಟ್ ಬೇಕಾಗಿತ್ತು ಅಂತೇಳಿ ಹ್ಞೂ ಅಂತ ಮುಗಿಸ್ಬಿಟ್ಟೆ ಬಾಯಿ ಮಾತ್ಲೆ. ಈಗ ನೋಡಿದ್ರೆ ರೊಕ್ಕನೂ ಇಲ್ಲ ಮನಿನೂ ಇಲ್ಲ ಲೇಲಿ.